ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಿವೃತ್ತ IAS ಅಧಿಕಾರಿಯಾದ ಶಂಭು ಕಲ್ಲೋಳಿಕರ್ ಅವರು ಚುನಾವಣೆ ಸ್ಪರ್ಧೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಮಾಜಿ IAS ಅಧಿಕಾರಿ 2024ರ ರಾಯಬಾಗ್ ವಿಧಾನಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದರು. ಶಂಭು ಕಲ್ಲೋಳಿಕರ್ ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಮತ್ತೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ನಿವೃತ್ತ IAS ಅಧಿಕಾರಿ ಭಾರೀ ಜನ ಬೆಂಬಲ ಕೂಡ ವ್ಯಕ್ತವಾಗುತ್ತಿದೆ. ಕಾಂಗ್ರೆಸ್ ಮತ್ತು BJP ಪಕ್ಷದ ಅಭ್ಯರ್ಥಿಗಳಿಗೆ ಶಂಭು ಕಲ್ಲೋಳಿಕರ್ ಎಂಟ್ರಿ ಕೊಟ್ಟ ಪರಿಣಾಮ ಭಾರೀ ಒತ್ತಡ ಹೇರಿದಂತಾಗಿದೆ. ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎರಡೂ ಪಕ್ಷಗಳ ಮತಗಳನ್ನು ಪಡೆದು ಸಹ ಸ್ವಲ್ಪ ಮತಗಳ ಅಂತರದಿಂದ ಸೋಲನ್ನು ಕಂಡ ಶಂಭು ಕಲ್ಲೋಳಿಕರ್ ಮತ್ತೆ ಈಗ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸಿದ್ದಾರೆ. ಇದುವರೆಗೆ ಯಾವುದೇ ರೀತಿಯ ಅಂದಾಜನ್ನು ಕೊಡದೆ ಶಂಭು ಕಲ್ಲೋಳಿಕರ್ ಅವರು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಗೆ ಬರುವ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಭೇಟಿ ಕೊಟ್ಟು ವಿಚಾರವಾದಿಗಳನ್ನು, ರಾಜಕೀಯ ಚಿಂತಕರನ್ನು ಹಾಗೂ ಎಲ್ಲ ಪ್ರಜ್ಞಾವಂತ ಮತದಾರರ ಬೆಂಬಲ ಪಡೆದುಕೊಳ್ಳಲು ಮುಂದಾಗಿದ್ದಾರೆ. ಕಲ್ಲೋಳಿಕರ್ ಅವರ ಅಭಿಮಾನಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ರಾಷ್ಟ್ರೀಯ ಪಕ್ಷಗಳಿಗೆ ನಿದ್ದೆಗೆಡುವಂತೆ ಮಾಡಿದೆ. ಕಲ್ಲೋಳಿಕರ್ ಎಂದರೆ ಜನರಲ್ಲಿ ಅಪಾರ ಪ್ರೀತಿ ಮತ್ತು ಅವರ ಮೃದು ಮುಗ್ಧ ಸ್ವಭಾವಕ್ಕೆ ಜನರು ಕೂಡ ಅದೇ ರೀತಿ ಸ್ಪಂದನೆ ನೀಡುತ್ತಿದ್ದಾರೆ. ನಿನ್ನೆ ನಾಮಪತ್ರ ಸಲ್ಲಿಸಲು ಕೇವಲ 5 ಜನರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ಶಂಭು ಕಲ್ಲೋಳಿಕರ್, ಪ್ರಜ್ಞಾವಂತ ಜನ ನನ್ನ ಕೈ ಹಿಡಿಯುತ್ತಾರೆ ಎಂಬುದು ನನಗೆ ಸಂಪೂರ್ಣ ವಿಶ್ವಾಸವಿದೆ. ಜನರು ಎಲ್ಲವನ್ನು ಸೂಕ್ಷ್ಮವಾಗಿ ನೋಡುತ್ತಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಯಾವ ವ್ಯಕ್ತಿಯನ್ನು ಆಯ್ಕೆ ಮಾಡಿದರೆ ಕ್ಷೇತ್ರದ ಏಳಿಗೆ ಆಗುತ್ತದೆ ಎಂದು ಬುದ್ಧಿವಂತ ಮತದಾರರಿಗೆ ಗೊತ್ತಿದೆ. ಒಟ್ಟಾಗಿ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡಲು ಮತದಾರರು ನನ್ನಂತಹ ಒಳ್ಳೆಯ ನಾಯಕನನ್ನು ಆಯ್ಕೆ ಮಾಡಬೇಕಾಗಿದೆ ಎಂದು ಹೇಳಿದರು. ವರದಿಗಾರರು ವಿಶ್ವನಾಥ್ ಹಲಗೆ. ದೊಡ್ಡ ಡಿಸ್ಟಿಕ್ ಇದು, ಆದರೆ ಅದನ್ನು ಒಡೆದು ಒಂದು ಸಣ್ಣ ಆಡಳಿತಕ್ಕಾಗಿ ಅದನ್ನು ಮಾಡ್ತಾಯಿಲ್ಲ ಅನ್ನೋದು ನನಗೆ ಇನ್ನೂ ಗೊತ್ತಾಗಿಲ್ಲ. ಸೊ ಅದು ನಾನು ಜನರ ಮುಂದೆ ಇಡೋದು, ಇದರಲ್ಲಿ ರಾಜಕೀಯ ಇದೆ, ಇದು ಜನರ ಹಿತದ ವಿರುದ್ಧ ಇದೆ. ಅದನ್ನು ನಾವು ಎಲ್ಲರೂ ಕೂಡಿ ಹೋರಾಡಿ ನಾವು ಚಿಕ್ಕೋಡಿ ಡಿಸ್ಟಿಕ್ಕನ್ನು ಮಾಡೋಣ ಅಂತ ಹೇಳಿ ನಾನು ಅದೊಂದು ನನ್ನ ಚುನಾವಣೆಯ ಒಂದು ಸಬ್ಜೆಕ್ಟ್ ಆಗಿ ತೊಗೊತೀನಿ. ನಾ ಮತದಾರರಿಗೆ ನಾನು ಯಾವಾಗಲೂ ಹೇಳೋದು, ಅವರು ಪ್ರಜ್ಞಾವಂತರಾಗಬೇಕು. ಮತ್ತು ಇದಕ್ಕೂ ಈ ರಾಜಕಾರಣಿಗಳು ಕೊಡುವಂಥ 200, 300, 500 ರೂಪಾಯಿಗೆ ನೀವು ಓಟ್ ಹಾಕಬೇಡ್ರಿ ಅನ್ನೋವು ನಾನು. ಯಾಕಂದ್ರೆ ಓಟ್ ಹಾಕೋದು ಇದು ನಿಮ್ಮದು ಸೆಕ್ರೆಡ್ ಡ್ಯೂಟಿ. ಇದು ಸೆಕ್ರೆಡ್ ಡ್ಯೂಟಿ ಅಂದರೆ ಇದು ದೈವಿಕ ಕರ್ತವ್ಯ. ಆ ದೈವಿಕ ಕರ್ತವ್ಯವನ್ನು ನೀವು ನಾಶ ಮಾಡ್ಕೋಬೇಡ್ರಿ ನಾವು. ಯಾಕಂದರೆ ಇದು ನೀವು 200 ರೂಪಾಯಿ 300 ರೂಪಾಯಿ ತೊಗೊಂಡ್ರೆ ಅದನ್ನು ಗಳಿಸೋಕೆ ರಾಜಕಾರಣಿಗಳು ಅವರು ಈ ಸರ್ಕಾರದ ಏನು ನೀತಿ ನಿಯಮಗಳದಾವಲ್ಲ ಅದನ್ನು ಉಲ್ಲಂಘನೆ ಮಾಡಿ ಅವರು ಇದೊಂದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡು, ಇದೊಂದು ಇಂಡಸ್ಟ್ರಿ ಅಂತ ತಿಳ್ಕೊಂಡು ನಿಮ್ಮನ್ನು ಸುಲಿಗೆ ಮಾಡ್ತಾರೆ. ಮತ್ತು ಅದು ನೀವು ಅವ್ರು ಕೊಟ್ಟಂಥ 200-300 ರೂಪಾಯಿಗೆ ಅವರು ಒಂದು 100,000 ಪಟ್ಟು ನಿಮ್ಮದು ದುಡ್ಡನ್ನು ತೊಗೊಂಡು ಹೋಗ್ತಾರೆ ಅನ್ನೋದನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಅದು 200-300 ರೂಪಾಯಿ ಬರೀ ಅದು ದುಡ್ಡು ಕೊಟ್ಟು ನಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡ್ರಿ ಅನ್ನೋದನ್ನು ನಾನು ಹೇಳ್ತೀನಿ. ಸರ್, ಎಲ್ಲೋ ಒಂದು ಕಡೆ ಕುಟುಂಬ ರಾಜಕಾರಣ ಬೆಳಗಾವಿ ಜಿಲ್ಲಾದಾಗ ಏನು ನಡೆಯತ್ತಲ್ಲ, ಎಲ್ಲೋ ಒಂದು ಕಡೆ ನಿಮ್ಮನ್ನು ಮುಗಿಸ್ಬೇಕಂತ ಪ್ರಯತ್ನ ಏನಾದರೂ ಷಡ್ಯಂತ್ರಗಳು ಏನಾದರೂ ನಡೆಯತ್ತ? ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳುವಂಥ ಬಲಿ ಆಗ್ತಾ ಇದ್ದಾರೆ ಸರ್, ಏನು ಕಾರಣ ಅಂತ? ಇಲ್ಲ, ಇವು ರಾಜಕಾರಣದಾಗ ಇದೆಲ್ಲ ಸಹಜ. ಯಾರಾದರೂ ಒಬ್ಬರು ಪ್ರತಿಸ್ಪರ್ಧಿ ಸ್ಟ್ರಾಂಗ್ ಆಗಿ ಬಂದರೆ ಅವರು ಮೇಲೆ ಬರಬಾರ್ದಂಥ ಕುತಂತ್ರಗಳು ನಡೀತಾವೆ. ಬಟ್ ಅದನ್ನು ಮೀರಿ ಬೆಳೆದವ್ರನ್ನ ಲೀಡರ್ಸು. ಇವೆಲ್ಲ ರಾಜಕೀಯ ಪಕ್ಷದಲ್ಲಿ ಸಹಜ. ಬಟ್ ಅದಕ್ಕೆ ನಾವು ರೆಡಿಯಾಗಿ ನಾವು ಈಗ ರಾಜಕೀಯ ಮಾಡ್ತಾಯಿದ್ದೀವಿ ಅನ್ನೋದನ್ನು ನಾನು ಎಲ್ಲ ನನ್ನ ಮತದಾರ ಬಂಧುಗಳಿಗೆ ತಿಳ್ಸೋಕೆ ನಾನು ಆಸೆ ಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.